ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ಅನಿಲ್ ಕಪೂರ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಕನ್ನಡದಲ್ಲಿ ಪಲ್ಲವಿ ಅನುಪಲ್ಲವಿ ಸಿನಿಮಾದ ಮೂಲಕ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿ ಮೊಟ್ಟ ಮೊದಲು ಕನ್ನಡದಲ್ಲಿ ಗುರುತಿಸಿಕೊಂಡ ಬಾಲಿವುಡ್ ನಟ ಎಂದರೆ ತಪ್ಪಾಗಲಾರದು. ಅನಿಲ್ ಕಪೂರ್ ಇವರು ಮೂಲತಃ ಮುಂಬೈನವರು. ಇವರು ಜನನ 1956 ಡಿಸೆಂಬರ್ 24. ಈ ಸಿನಿಮಾವು ಮಣಿರತ್ನಂ ಅವರು ಚೊಚ್ಚಲ ಚಲನಚಿತ್ರವಾಗಿದೆ. ಅನಿಲ್ ಕಪೂರ್ ಅವರಿಗೆ ಹೆಮ್ಮೆ ತಂದುಕೊಟ್ಟ ಚಿತ್ರ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಕನ್ನಡ ಸಿನಿಮಾದಲ್ಲಿ ನಟಿಸಿ ಕನ್ನಡದಲ್ಲೇ ಬೆಳೆದು ಬಂದೆ ಅಂತ ತುಂಬ ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ಅದೇ ರೀತಿ ಬೆಂಗಳೂರಿನಲ್ಲಿ ನಡೆದ ಸಂದರ್ಶನವೊಂದರಲ್ಲಿ ಅನಿಲ್ ಕಪೂರ್ ಅವರು ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ. ಏನು ಹಂಚಿಕೊಂಡಿದ್ದಾರೆ ನೋಡೋಣ ಬನ್ನಿ. ತಾವೇ ಹೇಳಿಕೊಂಡಿರುವ ಪ್ರಕಾರ ಅನಿಲ್ ಕಪೂರ್ ಅವರು, ನಾನು ಮೊದಲ ಬಾರಿಗೆ ಬೆಂಗಳೂರಿಗೆ ಬಂದದ್ದು ಆಗ ಸರಿಸುಮಾರು 1977-78ರಲ್ಲಿ. ನನ್ನ ಕೆಲಸ ಬೆಂಗಳೂರಿನ ವಿಮಾನ ನಿಲ್ದಾಣದಿಂದ ನಟರನ್ನು ಕರೆದುಕೊಂಡು ಮೈಸೂರಿಗೆ ಮತ್ತು ಮೇಲುಕೋಟೆಗೆ ಕರೆದುಕೊಂಡು ಹೋಗುವುದು. ಪುಟ್ಟಣ್ಣ ಕಣಗಾಲ್ ನಿರ್ದೇಶಿಸಿದ ಕನ್ನಡದ ಪಡುವಾರಳ್ಳಿ ಪಾಂಡವರು ಈ ಚಿತ್ರವನ್ನು ಹಿಂದಿಯಲ್ಲಿ ರೂಪಾಂತರ ಮಾಡುತ್ತಿದ್ದರು. ಅದು ಹಮ್ ಪಾಂಚ್ ದೊಡ್ಡ ಯಶಸ್ಸನ್ನು ಕಂಡಿತು. ಇದು ಅನೇಕ ನಟರನ್ನು ಬಿಡುಗಡೆ ಮಾಡಿತು. ಹಮ್ ಪಾಂಚ್ ಚಿತ್ರವನ್ನು ಪೂರ್ತಿ ಮೇಲುಕೋಟೆಯಲ್ಲೇ ಚಿತ್ರೀಕರಿಸಲಾಯಿತು. ಆಗ ಕರ್ನಾಟಕ ನೆಲದಲ್ಲಿ ಬಾಪು ಸಾಬ್ ನನ್ನನ್ನು ಗಮನಿಸಿದರು. ನಾನು ವಿಚಿತ್ರ ಕೆಲಸಗಳನ್ನು ಮಾಡುತ್ತಿದ್ದೆ. ಅವರು ನನ್ನಲ್ಲಿ ಏನೋ ಒಂದನ್ನು ನೋಡಿ ನಾನು ನಟನಾಗಬಲ್ಲೆ ಎಂದು ಭಾವಿಸಿದರು. ಆಗ ಅವರು ನನಗೆ ತೆಲುಗು ಚಿತ್ರ ವಂಶವೃಕ್ಷಂನಲ್ಲಿ ನಾಯಕನಾಗಲು ನೀಡಿದರು. ಆ ಚಿತ್ರವು ಮದ್ರಾಸ್ನಲ್ಲಿ ಬಿಡುಗಡೆಯಾಯಿತು. ಅದನ್ನು ಮಣಿರತ್ನಂ ಅವರು ನೋಡಿ ನಾನು ಸ್ಥಳೀಯ ಹುಡುಗ ಎಂದು ಭಾವಿಸಿ ಕನ್ನಡ ಚಿತ್ರ ಪಲ್ಲವಿ ಅನುಪಲ್ಲವಿಗೆ ನಾಯಕನಾಗಿಸಿದರು. ನನ್ನ ಪ್ರಯಾಣ ಹೀಗೆ ಪ್ರಾರಂಭವಾಯಿತು. ಎರಾಂಡ್ ಬಾಯ್, ಇಂಟರ್ನ್, ಪ್ರೊಡಕ್ಷನ್ ಗಾಯ್, ಲೊಕೇಶನ್ ಮ್ಯಾನೇಜರ್, ಪಿಕಪ್ ಗಾಯ್. ನನ್ನ ಅಡಿಪಾಯ ಬೆಂಗಳೂರಿನಲ್ಲಿ ಪ್ರಾರಂಭವಾಯಿತು. ಈ ರೀತಿಯಾಗಿ ಕನ್ನಡ ಸಂದರ್ಶನವೊಂದರಲ್ಲಿ ಅನಿಲ್ ಕಪೂರ್ ಅವರು ತಮ್ಮ ನೆನಪುಗಳ ಬಗ್ಗೆ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ. ನೀವು ಕನ್ನಡ ಚಿತ್ರರಂಗಕ್ಕೆ ಮರಳಿ ಬರುತ್ತೀರಾ ಎಂದು ಕೇಳಿದರೆ ಆಗ ಅನಿಲ್ ಕಪೂರ್ ಅವರು, ಈಗ ಸರಿಯಾದ ಸಮಯ. KGF ಮತ್ತು ಟಾಕ್ಸಿಕ್ನಂತಹ ಚಲನಚಿತ್ರಗಳನ್ನು ನಿರ್ಮಿಸಲಾಗುತ್ತಿದೆ. ಇಂತಹ ಚಿತ್ರಗಳು ಪ್ರಪಂಚದಾದ್ಯಂತ ಧ್ವನಿ ಎತ್ತಬಲ್ಲವು ಎಂದು ಹೇಳಿ ನಾನು ಯಾವಾಗಲೂ ಭಾರತೀಯ ಸಂಸ್ಕೃತಿ, ಕಥೆಗಳು ಮತ್ತು ಮೌಲ್ಯಗಳಿರುವ ಚಿತ್ರಗಳಲ್ಲಿ ಭಾಗವಹಿಸಲು ಬಯಸುತ್ತೇನೆ ಎಂದು ಹೇಳಿದರು. ನೋಡಿ ಸ್ನೇಹಿತರೆ, ಅನಿಲ್ ಕಪೂರ್ ಅವರಿಗೆ ಎಷ್ಟು ಗೌರವವಿದೆ ಕನ್ನಡದ ಬಗ್ಗೆ, ಕನ್ನಡ ಸಿನಿಮಾಗಳ ಬಗ್ಗೆ, ಕನ್ನಡ ಸಂಸ್ಕೃತಿಯ ಬಗ್ಗೆ. ಕನ್ನಡದಲ್ಲೇ ಬೆಳೆದು ಬೇರೆ ಭಾಷೆಯಲ್ಲಿ ಹೆಸರು ಮಾಡಿದ ನಟ ನಟಿಯರು ತುಂಬ ಇದ್ದಾರೆ ಸ್ನೇಹಿತರೆ. ಎಲ್ಲರೂ ಕನ್ನಡವನ್ನು, ಕನ್ನಡ ಚಿತ್ರರಂಗವನ್ನು ತುಂಬ ಗೌರವದಿಂದ ಕಾಣುತ್ತಾರೆ. ಆದರೆ ಕೆಲವರು ಮಾತ್ರ ಕನ್ನಡದಲ್ಲೇ ಬೆಳೆದು, ಕನ್ನಡದಲ್ಲೇ ಹುಟ್ಟಿ, ಕನ್ನಡ ಚಿತ್ರರಂಗದಲ್ಲೇ ಬೆಳಕು ಕಂಡು ಕನ್ನಡ ಅಂದರೆ ಗೊತ್ತಿಲ್ಲ, ಕನ್ನಡದ ಬಗ್ಗೆ ಕೇಳಿದರೆ ನನಗೆ ಕನ್ನಡ ಭಾಷೆನೇ ಬರಲ್ಲ ಅಂತ ಕನ್ನಡಕ್ಕೆ ಅವಮಾನ ಮಾಡಿದವರೂ ಇದ್ದಾರೆ ಸ್ನೇಹಿತರೆ. ಇಂಥವರ ಮಧ್ಯ ನಮ್ಮ ಅನಿಲ್ ಕಪೂರ್ ಅವರು ತುಂಬ ದೊಡ್ಡ ವ್ಯಕ್ತಿಯಾದರು. ಕನ್ನಡಂ ಗೆಲ್ಗೆ ಕನ್ನಡಂ ಬಾಳ್ಗೆ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ.